ನೋಡಿ ನಾನು ಚಾಟ್ ಜಿಪಿಟಿಗೆ ಒಂದು ಪ್ರಶ್ನೆ ಕೇಳಿದೆ. ನನಗದು 5 ಸ್ಟಾಕ್ನ ರೆಕಮೆಂಡ್ ಮಾಡ್ತು. ಅದರಲ್ಲಿ ಒಂದು ಸ್ಟಾಕು ಕಳೆದ 2 ವರ್ಷದಲ್ಲಿ 312% ರಿಟರ್ನ್ ಕೊಟ್ಟಿದೆ. ಆದರೆ ಅದನ್ನು ನಂಬಿ ಏನಾದ್ರೆ ನಾನು ಹೂಡಿಕೆ ಮಾಡಿದ್ದಿದ್ರೆ ಯಾಕೆ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ಸರಿಯಾಗಿ ಬಳಸಿ ಮಲ್ಟಿಬ್ಯಾಗರ್ ಸ್ಟಾಕ್ನ ಹೇಗೆ ಹುಡ್ಕೋದು, ಎಕ್ಸಾಕ್ಟ್ ಫ್ರೇಮ್ವರ್ಕ್ನ ನಾನು ಯೂಸ್ ಮಾಡ್ತಾ ಇರೋದನ್ನ ನಿಮಗೆ ಕೊಡ್ತೀನಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲಿ ನಿಲ್ಲಿಸೈತೆ ಅರ್ಧ ಫ್ರೇಮ್ವರ್ಕ್ ಮಾತ್ರ ಸಿಗ್ಬೋದೇನೋ. ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲ ಒಂದೇ ಥರ ಸ್ಟಾಕ್ನ ಹುಡುಕ್ತೇವೆ ಅಲ್ವಾ? ಯೂಟ್ಯೂಬ್ನಲ್ಲಿ ಬೆಸ್ಟ್ ಸ್ಟಾಕ್ 2026 ಅಂತ ಸರ್ಚ್ ಮಾಡ್ತೀವಿ. ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹೋಗಿ ಜಾಯ್ನ್ ಆಗಿರ್ತೀವಿ. ಬ್ರೋಕರ್ ಆ್ಯಪ್ ಯೂಸ್ ಮಾಡ್ತಿದ್ರೆ ಟಾಪ್ ಗೇನರ್ಸ್ ಯಾವುದು ಅಂತ ನೋಡ್ತೀವಿ. ನೀವು ಏನಾದ್ರು ಗಮನಿಸ್ತಾ ಇದ್ದೀರಾ? ಇದು ಯಾವುದರಲ್ಲೂ ಸಿಸ್ಟಮ್ಯಾಟಿಕ್ ಅನಾಲಿಸಿಸ್ ಇಲ್ಲ. ಮಲ್ಟಿಬ್ಯಾಗರ್ ಸ್ಟಾಕ್ಗಳು ಯಾವಾಗಲೂ ಬೋರಿಂಗಾಗಿ ಕಾಣ್ತದೆ. ಸ್ಮಾಲ್ ಕ್ಯಾಪ್ ಯಾರೂ ನೋಡಲ್ಲ, ಯಾರೂ ಮಾತಾಡಲ್ಲ. ಆದರೆ ಸ್ಟ್ರಾಂಗ್ ನಂಬರ್ಸ್ಗಳಿರುತ್ತವೆ. ಈ ನಂಬರ್ ಹುಡ್ಕಲು ನಮಗೆ ಮನುಷ್ಯರ ಕೈಲಿಂದ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಆದರೆ ಇಲ್ಲಿ AI ಯೂಸ್ ಮಾಡಿ ಒಂದು ಪವರ್ಫುಲ್ ಡೇಟಾಗಳನ್ನ ತೆಗಿಬೋದು. ಆದರೆ ಸರಿಯಾಗಿ ಬಳಸಿದ್ರೆ ಮಾತ್ರ. ಮೊದಲು ಒಂದು ಇಂಪಾರ್ಟೆಂಟ್ ವಿಷಯನ ಕ್ಲಿಯರ್ ಮಾಡ್ತೀನಿ. ಚಾಟ್ GPT ಆಗಲಿ, ಜೆಮಿನಿ ಆಗಲಿ, ಇನ್ಯಾವುದೇ ಬೇರೆ ಯಾವುದೇ ಆ್ಯಪ್ಗಳು ಬೆಸ್ಟ್ ಸ್ಟಾಕ್ ಹೇಳು ಅಂದರೆ ಆನ್ಸರ್ ಕೊಡ್ತದೆ. ಆದರೆ ನಂಬಕ್ಕೆ ಹೋಗಬೇಡಿ. ಯಾಕಂದರೆ AI ರಿಯಲ್ ಟೈಮ್ ಸ್ಟಾಕ್ ಡೇಟಾ ಇಲ್ಲ. ಇವತ್ತಿನ ಪ್ರೈಸ್ ಅದಕ್ಕೆ ಗೊತ್ತಾಗಲ್ಲ. ತಪ್ಪು ಮಾಡ್ಬೋದು, ಇಲ್ಲದ ಸಲ್ಲದ ಹೆಸರುಗಳನ್ನ ತಂದು ಕೊಡ್ಬೋದು, ಎರರ್ನ ಕ್ರಿಯೇಟ್ ಮಾಡ್ಬೋದು. ಆದರೆ AI ಅದ್ಭುತ ಕೆಲಸನೂ ಮಾಡುತ್ತೆ ನಮ್ಮ ಕೈಲಿ ಮಾಡ್ಸಕ್ಕೆ ಬಂದರೆ. AI ಏನೇನು ಕೆಲಸ ಮಾಡ್ಬೋದು? ಸ್ಕ್ರೀನರ್ ಕ್ರೈಟೀರಿಯಾ ತಯಾರು ಮಾಡು ಅಂದರೆ ಮಾಡಿಕೊಡುತ್ತೆ. ಆ್ಯನ್ಯುವಲ್ ರಿಪೋರ್ಟ್ನ ಓದಪ್ಪ ಅಂದರೆ ಸಮ್ಮರಿ ನಮಗೆ ಕೊಡುತ್ತೆ. ಫಿನಾನ್ಷಿಯಲ್ ರೇಷಿಯೋಗಳಿರ್ತಾವಲ್ಲ, ಸೊ ಅದನ್ನು ನಮಗೆ ವಿವರವಾಗಿ ಹೇಳ್ಕೊಡುತ್ತೆ. ನಿಮ್ಮ ಇಂಡಸ್ಟ್ರಿ ರಿಸರ್ಚ್ ಬೇಕು ಅಂದರೆ ಕ್ಷಣಾರ್ಧದಲ್ಲೇ ನಿಮಗೆ ಮಾಡಿಕೊಡುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ AI ನಿಮ್ಮ ಅಸಿಸ್ಟೆಂಟು, ಆದರೆ ಡಿಸಿಷನ್ ಮೇಕರ್ ಅಲ್ಲ. ಇಂಡಿಯಾದಲ್ಲಿ ಸುಮಾರು 5,000 ಲಿಸ್ಟೆಡ್ ಕಂಪನಿಗಳಿದೆ. ಇದೆಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ಯೂನಿವರ್ಸ್ ಅಷ್ಟು ಟೈಮ್ ಇಲ್ಲ. ಅದಕ್ಕೆ ಚಾಟ್ GPT ಅಂತ ಆ್ಯಪ್ಗಳಿದೆಯಲ್ಲ, ಆಗ AI ಒಂದು ಎಕ್ಸಾಕ್ಟ್ ಸ್ಕ್ರೀನರ್ ಕ್ವೆರಿ ಕೊಡ್ತದೆ. ಅದನ್ನು ಕಾಪಿ ಮಾಡಿ ಸ್ಕ್ರೀನರ್ಗೆ ಸ್ಟಾಕ್ ಸ್ಕ್ರೀನರ್ನಲ್ಲಿ ಕಾಪಿ ಪೇಸ್ಟ್ ಮಾಡಿ ಒಂದು 500 ಇದ್ದ ಸ್ಟಾಕ್ಗಳು ಒಂದು 30ರಿಂದ 60 ಸ್ಟಾಕ್ನ ನಿಮಗೆ ಫಿಲ್ಟ್ರ್ ಮಾಡಿಕೊಡುತ್ತೆ. AI ಕೊಟ್ಟ ಕ್ವೇರಿ ಯಾವಾಗಲೂ ಪರ್ಫೆಕ್ಟಾಗಿ ಇರಬೇಕಂತ ಏನಿಲ್ಲ. ಎರರ್ ಬಂದರೆ ಅದನ್ನು ಕಾಪಿ ಮಾಡಿ ಮತ್ತೆ AIಗೆ ಇದನ್ನು ಫಿಕ್ಸ್ ಮಾಡು ಅಂತ ಹೇಳಿ 2-3 ಸತಿ ಹೇಳಿ ಸರಿ ಮಾಡಿಕೊಡುತ್ತೆ. ಈಗ ಇದೆಲ್ಲ ಮಾಡಾದ್ಮೇಲೆ ಈ 30ರಿಂದ 60 ಸ್ಟಾಕು ನಿಮಗೆ ರೆಡಿ ಇದೆ. ಸ್ಟಾಕ್ ಮ್ಯಾನ್ಯುಲಿ ರಿಪೋರ್ಟ್ ಓದೋಕ್ಕಂತ ಆಗಲ್ಲ. ತಿಂಗಳು ಬೇಕಾಗ್ಬೋದು ಅಥವಾ ವರ್ಷನೇ ಬೇಕಾಗ್ಬೋದು. ಇಲ್ಲಿ AI ನಿಜವಾಗ್ಲೂ ಒಂದು ಪವರ್ಫುಲ್ ಟೂಲ್ ಆಗ್ತದೆ. BScಯಿಂದ ಒಂದು ಆ್ಯನ್ಯುವಲ್ ರಿಪೋರ್ಟ್ನ PDF ಡೌನ್ಲೋಡ್ ಮಾಡಿ ಚಾಟ್ GPT ಅಥವಾ ಇನ್ಯಾವುದೇ ಅಲ್ಲಿ ಅಪ್ಲೋಡ್ ಮಾಡಿ. ಈ ಪ್ರಾಂಪ್ಟ್ ನಾನು ಕೊಡ್ತೀನಿ ಕಮೆಂಟಲ್ಲಿ. ಸೊ ಅದನ್ನು ನೀವು ಕಾಪಿ ಪೇಸ್ಟ್ ಮಾಡಿ. 300 ಪೇಜ್ ಇದ್ದ ರಿಪೋರ್ಟನ್ನು AI ಕೇವಲ 2 ನಿಮಿಷದಲ್ಲಿ ನಿಮಗೆ ಸಂಬರಿ ಮಾಡಿ ಕೊಟ್ಬಿಡುತ್ತೆ. ಆದರೆ ಒರಿಜಿನಲ್ನ ಕ್ರಾಸ್ ಚೆಕ್ ಮಾಡಲೇಬೇಕು. AI ಕೆಲವೊಂದು ಸಲ ತಪ್ಪುಗಳು ಮಾಡ್ತಾ ಇರ್ತದೆ. ಸೊ ನೀವು ಒರಿಜಿನಲ್ನ ಕ್ರಾಸ್ ವೆರಿಫೈ ಮಾಡಿ. ಇದು AI ನಿಮಗೆ ಶಾರ್ಟ್ಕಟ್ ಅಲ್ಲ, ಸ್ಪೀಡಾಗಿ ಮಾಡಿಕೊಡ್ಬಲ್ಲ. ಒಂದು ಬೋನಸ್ ಟಿಪ್ಸ್ ಏನಪ್ಪ ಅಂದರೆ, Screener.in 10 ವರ್ಷದ ಡೇಟಾನ ಕಾಪಿ ಮಾಡಿ AIಗೆ ಕೊಡಿ. ಈ ಡೇಟಾದಲ್ಲಿ ಟ್ರೆಂಡ್ ಯಾವ ವರ್ಷ ಏನೇನಾಯಿತು ಅದನ್ನು ಮತ್ತೆ ಕೇಳಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು. ಈಗ ಒಂದು 5ರಿಂದ 10 ಶಾರ್ಟ್ ಲಿಸ್ಟ್ ಸ್ಟಾಕು ರೆಡಿ ಆಯಿತು. ಪ್ರತಿ ಸ್ಟಾಕ್ಗೆ AI ವಿಶೇಷ ರೀತಿಯಲ್ಲಿ ಕೇಳುವಾಗ ನಾನೊಂದು ಪ್ರಾಂಪ್ಟ್ ನಿಮಗೆ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ, 3ನೇ ಪ್ರಾಂಪ್ಟು. ಅದನ್ನು ಅದ್ರ ಜೊತೆ ಅಟ್ಯಾಚ್ ಮಾಡಿ. ಪವರ್ಫುಲ್ ಫಿಲ್ಟ್ರ್ ಸಿಕ್ತು ನಮಗೆ. ಪವರ್ಫುಲ್ಲಾಗಿ ಫಿಲ್ಟ್ರಾಗಿ ಒಂದು ಆಲ್ಮೋಸ್ಟ್ ಈ ಸ್ಟಾಕ್ ನಮ್ಗೆ ಇಷ್ಟ ಆದರೆ ಕನ್ಫರ್ಮ್ ಬೇಸಿಸ್ ಮೇಲೆ ಮತ್ತೆ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿ. ಇವಾಗ ಇದೆಲ್ಲ ಫಿಲ್ಟ್ರ್ ಮಾಡಿ ಕೊಟ್ಟಿರೋದ್ರಿಂದ ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಒಂದು ಆನ್ಸರ್ ಕ್ಲಿಯರ್ ಆಗುತ್ತೆ. ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕಾ, ಇಲ್ಲ ಅಂದರೆ ಸ್ಕಿಪ್ ಮಾಡಬೇಕಾ, ಇಲ್ಲ ತೆಗೆದು ಬಿಸಾಕಬೇಕಾ ಅನ್ನೋದು ಕ್ಲಿಯರ್ ಆಗುತ್ತೆ. ಇಷ್ಟೆಲ್ಲ ಫಿಲ್ಟ್ರ್ ಮಾಡಿ ಇವಾಗೆಲ್ಲ ಸ್ಟಾಕ್ಗಳು ರೆಡಿ ಆಗಿದೆಯಲ್ಲ. ಈಗ ಇದಕ್ಕೆ ಒಂದು 3 ಕ್ವಶನ್ನ ಕೇಳೋಣ.
3 ಕ್ವಶನ್ ಕೇಳಿ ಇದರಲ್ಲಿ ಉತ್ತರ ಸಿಕ್ಕಿದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಬಿಸಾಕಿ ಬೇರೆದು ಹುಡ್ಕಿದ್ರೆ ಆಯಿತು. ಏನು 3 ಕ್ವಶನ್ನು? ಈ ಬಿಸ್ನೆಸ್ 5 ವರ್ಷ ಆದಮೇಲೂ ಬದುಕಿರತ್ತಾ? ಈ ಮ್ಯಾನೇಜ್ಮೆಂಟ್ ನಮಗೆ ವಿಶ್ವಾಸ ಬರ್ತಿದೆಯಾ? ಈ ಪ್ರೈಸಲ್ಲಿ 3 ವರ್ಷ ನಾವು ವೆಯ್ಟ್ ಮಾಡಲು ನಾವು ತಯಾರಿದ್ದೀವ? ಈ 3ಕ್ಕೂ ಹೌದು ಅಂತ ಅನಿಸಿದ್ರೆ ಕನ್ಸಿಡರ್ ಮಾಡಿ. ಈ ಫ್ರೇಮ್ ವರ್ಕು ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ಈ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. AI ಕೊಟ್ಟ ಸ್ಟಾಕ್ ಹೆಸರನ್ನ ವೆರಿಫೈ ಮಾಡ್ದೇ ಇನ್ವೆಸ್ಟ್ ಮಾಡಬೇಡಿ. AI ಸಮ್ಮರಿ ಮಾತ್ರ ನಂಬ್ಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ನ ಓಪನ್ ಮಾಡದೆ ನೋಡದೆ ಬಿಟ್ಟಿರ. ಆಮೇಲೆ AI ಹೇಳ್ತು ಅಂತ ಬೇರೆಯವ್ರಿಗೆ ರೆಕಮೆಂಡ್ ಅಂತೂ ಯಾವಾಗಲೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈ AI ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಹೊಗಳುವ ಬಂಟ ಇದ್ದಂಗೆ. ಅಂದರೆ ನೀವೇನಾರ ಕ್ವಶನ್ ಕೇಳಿದ್ರೆ ನಿಮಗೆ ಫೇವರಬಲ್ ಆಗುವಂಥದ್ದೇ ಅದು ನಿಮಗೆ ಇದು ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಸ್ಟಾಕ್ ಮೇಲೆ ಎಲ್ಲ ಹಣನ ಹಾಕೋಕ್ಕೆ ಹೋಗ್ಬೇಡಿ. ಡೈವರ್ಸಿಫಿಕೇಷನ್ ಮಾಡಿ. AIಗೆ ರಿಯಲ್ ಟೈಮ್ ಡೇಟಾ ಇಲ್ಲ, ಅದನ್ನು ನೀವು ಮರಿಲೇಬೇಡಿ. ಯಾಕಂದರೆ ಡೇಟಾಗಳು ಕೆಲವೊಂದು ಸತಿ ರಾಂಗಾಗಿ ತೋರಿಸ್ತಾ ಇರ್ತದೆ. AI ಯೂಸ್ ಮಾಡ್ಕೊಳ್ಳೋಣ, ಆದರೆ AI ನಮ್ಮನ್ನು ಯೂಸ್ ಮಾಡ್ಕೊಳ್ಳೋದೇ ರೀತಿ ತಡೆಯೋಣ. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಹೇಳಿ ನೀವು ಯಾವ AI ಆ್ಯಪ್ನ ರಿಸರ್ಚ್ಗೆ ಬಳಸ್ತಾ ಇದ್ದೀರಾ. ಅಂದರೆ ಯಾವ ಆ್ಯಪು